ಇರಾನ್ ಅಣ್ವಸ್ತ್ರ ನೆಲೆಗಳ ಮೇಲೆ ದಾಳಿ ಮಾಡಿ ತಪ್ಪು ಮಾಡ್ತಾ ಹಾಗಾದ್ರೆ ಅಮೆರಿಕ ದಾಳಿಯ ನಂತರ ಅಮೆರಿಕ ಯಾವ ಭೀತಿಯಲ್ಲಿದೆ ಗೊತ್ತಾ? ಹಾಗಾದ್ರೆ ಪ್ರತೀಕಾರಕ್ಕಾಗಿ ಅಮೆರಿಕದ ಮೇಲೆ ದಾಳಿ ಮಾಡುತ್ತಾ ಇರಾನ್. ಅಮೆರಿಕದ ಗುಪ್ತಚರ ಇಲಾಖೆಗಳು ಜನರಿಗೆ ಹೇಳಿದ್ದೇನು? ಜನರಿಗೆ ಭಯ ಬೇಡ, ಎಚ್ಚರದಿಂದ ಇರಿ ಎಂದಿದ್ದಾದರೂ ಯಾಕೆ? ಅಮೆರಿಕದ ಮೇಲೆ ಉಗ್ರರ ಮತ್ತು ಸೈಬರ್ ದಾಳಿಯಾಗುವ ಸೂಚನೆ ಇದೆ. ಗುಪ್ತಚರ ಇಲಾಖೆಯಿಂದ ಭಯಾನಕವಾದಂತಹ ಮಾಹಿತಿ ಬಹಿರಂಗಗೊಂಡಿದೆ. ಸೈಬರ್ ಇಲ್ಲವೇ ಭಯೋತ್ಪಾದಕ ದಾಳಿಗಳು ನಡೆಯುವ ಸಾಧ್ಯತೆ ಇದೆ. ಏಕಾಂಗಿಯಾಗಿ ಮೂಲಭೂತವಾದಿಗಳು ಗುಂಡಿನ ದಾಳಿ ನಡೆಸುವ ಸಾಧ್ಯತೆ ಇದೆ. ಪ್ರತೀಕಾರದ ಹೆಸರಲ್ಲಿ ಹಲವು ಮಾರ್ಗಗಳಲ್ಲಿ ಇರಾನ್ ಹೆಜ್ಜೆ ಇಡಬಹುದು. ಇರಾನ್ ಅಣ್ವಸ್ತ್ರ ನೆಲೆಗಳ ಮೇಲೆ ದಾಳಿ ಮಾಡಿ ತಪ್ಪು ಮಾಡ್ತಾ ಹಾಗಾದ್ರೆ ಅಮೆರಿಕ ದಾಳಿಯ ನಂತರ ಅಮೆರಿಕ ಯಾವ ಭೀತಿಯಲ್ಲಿದೆ ಗೊತ್ತಾ? ಹಾಗಾದ್ರೆ ಪ್ರತೀಕಾರಕ್ಕಾಗಿ ಅಮೆರಿಕದ ಮೇಲೆ ದಾಳಿ ಮಾಡುತ್ತಾ ಇರಾನ್. ಈಗಾಗಲೇ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಾಗಿದೆ ಅಮೆರಿಕಕ್ಕೆ. ನಾವು ಅಮೆರಿಕವನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಅಲ್ಲಿನ ಸರ್ವೋಚ್ಚ ಅಧಿಕಾರಿ ಅಯಾತೊಲ್ಲಾ ಖಮೇನಿ ಈಗ ನಾಪತ್ತೆಯಾಗಿರೋದು, ಬಂಕರ್ನಲ್ಲಿ ಅಡಗಿ ಕೂತಿದ್ದಾರೆ. ಆದರೂ ಕೂಡ ಅಲ್ಲಿಂದಾನೇ ಅಮೆರಿಕಾಗೆ ಒಂದು ಸಂದೇಶವನ್ನ ಕಳುಹಿಸಿರೋದು, ಅಮೆರಿಕವನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ. ಇದೆಲ್ಲದರ ಜೊತೆಗೆ ಈಗ ಪ್ರತೀಕಾರಕ್ಕಾಗಿ ಇರಾನ್ ಅಮೆರಿಕದ ಮೇಲೆ ದಾಳಿ ಮಾಡುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. 9/11 ಮಾದರಿಯ ದಾಳಿಯ ಭೀತಿಯಲ್ಲಿ ಅಮೆರಿಕದ ಜನ ಇದ್ದಾರೆ. ಅಮೆರಿಕದ ಗುಪ್ತಚರ ಇಲಾಖೆಗಳು ಜನರಿಗೆ ಹೇಳಿದ್ದೇನು? ಹಾಗಾದ್ರೆ ಜನರಿಗೆ ಭಯ ಬೇಡ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾದ್ರೂ ಯಾಕೆ? ಅಮೆರಿಕದ ಮೇಲೆ ಉಗ್ರರ ಮತ್ತು ಸೈಬರ್ ದಾಳಿಯಾಗುವಂತ ಸೂಚನೆ ಅಮೆರಿಕಕ್ಕೆ ಸಿಕ್ಕಿದೆ. ಗುಪ್ತಚರ ಇಲಾಖೆಯಿಂದ ಭಯಾನಕ ಮಾಹಿತಿ ಬಹಿರಂಗಗೊಂಡಿದೆ. ಈ ನಿಟ್ಟಿನಲ್ಲಿ ಈಗ ಅಮೆರಿಕ ಜನರಿಗೆ ಭಯದ ವಾತಾವರಣ, ಯಾವಾಗ ಎಲ್ಲಿ ಏನಾಗ್ಬಿಡುತ್ತೋ ಅಂತ ಹೇಳಿ.